ಆರ್ಬಿಟ್ ಸಂಸ್ಥೆಯ ಸಹಾಯದಿಂದ ಬಿಹಾರಿ ಸಿಂಗ್ಗೆ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ. ಶ್ರೀ ಬಿಹಾರಿ ಸಿಂಗ್ ಸುಮಾರು 30 ವರ್ಷಗಳಿಂದ ಮಾನಸಿಕ ಕಾಯಿಲೆಗೆ ಒಳಗಾಗಿದ್ದಾರೆ. ಅವರು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾಹಿತಿ ಇಲ್ಲದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. 2022 ಮತ್ತು 2023ರ ಪ್ರಾಥಮಿಕ ಹಂತದ ಸರ್ವೆ ಮೂಲಕ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಪ್ರೀತಿ ಅವರನ್ನು ಗುರುತಿಸಿ ಸರ್ಕಾರಿ ಶಿಬಿರಗಳಲ್ಲಿ ಭಾಗವಹಿಸಲು ಮತ್ತು ಉಚಿತ ಮಾತ್ರೆಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮಾತ್ರೆಗಳ ಸೇವನೆಯಿಂದ ಕಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಈಗ ಅವರ ಕುಟುಂಬಸ್ಥರು ಆರ್ಬಿಟ್ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, मेरा नाम केशर भाई, मेरे पति का नाम अर्जुन सिंह. ನಾವಿಬ್ಬರು ಕಪ್ಪರಗಾಂವ್ ಗ್ರಾಮದಲ್ಲಿ ಇರ್ತೀವಿ. ಫಸ್ಟ್ ನಮ್ಮ ಮಗ ಸತ್ತಿಡ್ದು, ಇವರಿಗೆ ಆರಾಮಿದ್ದಿಲ್ಲ, ಆಯ್ತಾಯ್ತಾ ಪೂರ ಮೆಂಟಲ್ ಆಗಿದ್ರು. ಮೆಂಟಲ್ ಆದಮೇಲೆ ನಾವು ಅಲ್ಲಿ ಇಲ್ಲಿ ತೋರಿಸ್ದೆವು. ಕಾಮಲೆ ಡಾಕ್ಟ್ರು ಬಿದರ್ ಇದ್ರಲ್ಲ, ಅವ್ರಂದರು ಇವ್ರದ್ದು ಶಾರ್ಟ್ ಕೊಟ್ಟರು ಕಮ್ಮಿ ಆಯ್ತು ಅಂದರು. ಹೈದ್ರಾಬಾದ್ಗೆ ಹೋಗಿ ಶಾರ್ಟ್ ಕೊಟ್ಕೊಂಡು ಬಂದ್ರು ಭೀ ಕಮ್ಮಿ ಆಗಿಲ್ಲ. ಜರ ಕಮ್ಮಿ ಆಯಿತು, ಮತ್ತು ಹೆಚ್ಚಾಯಿತು. ಈಗರ 2-3 ವರ್ಷದಿಂದ ಹೆಚ್ಚೇ ಆಗಿತ್ತು. ಈ ಕಡೆ ಓಡಾಡೋದು, ಹೊಡ್ಕೊಂಬೋದು, ಹೊಡೆಯೋದು, ಬೈಯೋದು ಹಿಂಗೆ ಮಾಡ್ತಿರು. ಆರ್ಬಿಟ್ ಸಂಸ್ಥೆದವ್ರು ಬಂದು ಎಲ್ಲ ಟ್ರೀಟ್ಮೆಂಟು ಮಾಡಿಸ್ತೇವೆ ನಾವು ಅಂತಂದರು. ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ತೋರಿಸ್ದೇವು ದವಾಖಾನ್ಯಾಗ. ತೋರಿಸಿದ ಮೇಲೆ ಗೋಲಿ ಚಾಲು ಮಾಡ್ಯಾರ. 2-3 ವರ್ಷ ಆಯಿತು. ಅಂದ್ರೆ ಅವಾಗಿನ ಮೋಸ್ಟ್ಲಿ ಇಲ್ಲ. ಈಗ ಇಳಿತಾ ವಯಸ್ಸಿಗೆ ಥೊಡೆ ಕಮ್ಮಿ ಆಗ್ತದೆ. ಧನ್ಯವಾದ ಆರ್ಬಿಟ್ದವ್ರಿಗೆ. ಇಷ್ಟು ನಮ್ಗೆ ಹೆಲ್ಪ್ ಮಾಡತ್ತಾರ. ಗೋಲಿ ಇಲ್ದ್ರೆ ಗೋಲಿ ಕೊಡ್ತಾರೆ. ಯಾವಾಗನೂ ಟೈಮಿಗೆ ಇವ್ರು ಹೋಗ್ಬಿಡಲ್ಲ. ಅಲ್ಲಿಂದ ದಡ್ರ ಓಡಿ ಬರ್ತಾರೆ ಮೇಡಮ್ ಅವ್ರು ಇವ್ರಿಗೆ ಹೋದ್ರೆ. ಅವರಾದರೂ ತಂದು ಕೊಡ್ತಾರೆ ಫೋನ್ ಮಾಡಿದ್ರೆ. ಅದಕ್ಕಿಷ್ಟು ಹುಚ್ಚಾಗಿದ್ಕ ಇಟ್ಟು ಹೆಲ್ಪ್ ಮಾಡತ್ತಾರ, ಸಾಕಷ್ಟೇ. ನಮ್ಗೆ ಧನ್ಯವಾದ ಅವ್ರಿಗೆ.